ಎಷ್ಟು ಚಂದ ಬಂದಿದೆ ನೋಡಿ ನಮ್ಮ ಪಪ್ಪಾಯ ಐಸ್ ಕ್ಯಾಂಡಿ. ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ನೋಡುವಾಗಲೇ ತಿನ್ನುವ ಅಂತೇಳಿ ಅನ್ನಿಸ್ತಾ ಉಂಟು ನೋಡಿ, ಅಷ್ಟು ಚಂದ ಉಂಟು. ಭಾರಿ ಒಳ್ಳೆದುಂಟು ಪಪ್ಪಾಯ ಐಸ್ ಕ್ಯಾಂಡಿ. ನೋಡಿ, ನೋಡುವಾಗ ನಿಮಗೆ ಪಪ್ಪಾಯ ಹಣ್ಣಿನ ಥರಾನೇ ಕಾಣ್ತಾ ಉಂಟು. ಎಷ್ಟು ಚಂದ ಬಂದಿದೆ. ನಾನಿವತ್ತು ಈ ಪಪ್ಪಾಯ ಐಸ್ ಕ್ಯಾಂಡಿಯನ್ನು ಯಾವ ರೀತಿ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಬೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ನೀವು ಕೂಡ ಈ ವಿಡಿಯೋನ ತಪ್ಪದೆ ನೋಡಲೇಬೇಕು ಮತ್ತು ಮನೆಯಲ್ಲಿ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಪಪ್ಪಾಯ ಐಸ್ ಕ್ಯಾಂಡಿಗೆ ನಾನು ಇಲ್ಲೊಂದು ದೊಡ್ಡ ಸೈಜ್ನ ಪಪ್ಪಾಯ ತಗೊಂಡಿದ್ದೇನೆ. ನೋಡಿ, ತುಂಬ ಚೆನ್ನಾಗಿದೆ, ಹಣ್ಣಾಗಿದೆ. ಇದರದ್ದು ಸಿಪ್ಪೆ ಎಲ್ಲ ತೆಗೆಯುವ. ದೊಡ್ಡ ಸೈಜ್ನ ಪಪ್ಪಾಯ ಇದ್ದರೆ ಒಳ್ಳೆಯದಾಗ್ತದೆ. ನೋಡಿ, ಒಳ್ಳೆ ಹಣ್ಣಾಗಿ ಕಲರ್ ನೋಡಿ ಅಂತೆ. ಸಿಪ್ಪೆ ನೋಡಿ, ಈ ಥರ ತೆಳುವಾಗಿ ತೆಗೆದುಕೊಳ್ಳುವ. ಚಾಕುವಲ್ಲಿ ತೆಗೆದ್ರೆ ಉಂಟಲ್ಲ ಸ್ವಲ್ಪ ದಪ್ಪಾಗಿ ನಮಗೆ ಸಿಪ್ಪೆ ಹೋಗ್ತದೆ. ಪೀಲರಲ್ಲಿ ತೆಗೆದರೆ ಬೇಗ ಕೂಡ ಆಗ್ತದೆ, ಹಾಗೆಯೇ ಸ್ವಲ್ಪ ತೆಳುವಾಗಿ ಬರ್ತದೆ ಸಿಪ್ಪೆ. ನೀವು ಬೇರೆ ಬೇರೆ ಬಗೆಯ ಐಸ್ ಕ್ಯಾಂಡಿಯನ್ನು ತಿಂದಿರ್ಬೋದು. ನಾನು ಹಿಂದೆ ಉಂಟಲ್ಲ ಕೆಲವೆಲ್ಲ ಐಸ್ ಕ್ಯಾಂಡಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಟ್ಟಿದ್ದೇನೆ. ಆದರೆ ಈ ಪಪ್ಪಾಯ ಐಸ್ ಕ್ಯಾಂಡಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಟೇಸ್ಟ್ ಅಂತೂ ಭಾರಿ ಸೂಪರ್ ಆಗಿರ್ತದೆ. ಮತ್ತು ಇದು ತಂಪು ಬೇರೆ. ಈ ಬೇಸಿಗೆ ಕಾಲಕ್ಕೆ ಒಂದು ಹೇಳಿ ಮಾಡಿಸಿದ ಐಸ್ ಕ್ರೀಮ್. ನೋಡಿ, ಸಿಪ್ಪೆ ಎಲ್ಲ ತೆಗೆದಾಯಿತು. ಇನ್ನಿದನ್ನು ಮಧ್ಯಕ್ಕೆ ಕಟ್ ಮಾಡುವ. ಇದರಲ್ಲಿ ಅಷ್ಟಾಗಿ ಬೀಜ ಇಲ್ಲ ನೋಡಿ, ಸ್ವಲ್ಪ ಇದ್ದಿದ್ದನ್ನು ಈ ಥರ ತೆಗೆದ್ರೆ ಆಯಿತು. ಈ ಬೇಸಿಗೆ ಕಾಲದಲ್ಲಂತೂ ನಮಗೆ ಯಾವುದೇ ಐಸ್ ಕ್ಯಾಂಡಿ ಎಲ್ಲ ನಾವು ಮಾಡಿ ಫ್ರಿಜ್ಜಲ್ಲಿಟ್ಟು ಅದನ್ನು ತಿನ್ನಲಿಕ್ಕೆಲ್ಲ ಭಾರಿ ಒಳ್ಳೆಯದಾಗ್ತದೆ. ಅದು ತುಂಬ ಸೆಕೆ ಇರ್ತದೆ ನೋಡಿ. ಈ ಥರ ಮೇಲೆ ಮೇಲೆ ತೆಗೆದರೆ ಸಾಕು. ಅದರ ಬೀಜ ಒಂದು ಸಲ ಹೋದರೆ ಆಯಿತು. ಇನ್ನಿದನ್ನು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಳ್ಳುವ. ನಮಗೆ ಮತ್ತೆ ಮಿಕ್ಸಿಗೆ ಹಾಕಲಿಕ್ಕೆ ಉಂಟು. ನೋಡಿ, ಒಳ್ಳೆ ಹಣ್ಣಾಗಿದೆ. ಕಲರೆಲ್ಲ ಆರೆಂಜ್ ಆಗಿದೆ ನೋಡಿ. ಹಾಗೆ ಮುಟ್ಟುವಾಗ ಕೂಡ ತುಂಬ ಸ್ಮೂತ್ ಇದೆ. ಈ ಥರ ಇದ್ದರೆ ಒಳ್ಳೆಯದಾಗ್ತದೆ. ನೋಡಿ, ನಾನು ಇಷ್ಟು ಪಪ್ಪಾಯ ತಗೊಂಡಿದ್ದೇನೆ. ಇನ್ನಿದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ. ನಾವು ಕಟ್ ಮಾಡಿದ ಪಪ್ಪಾಯನ ಒಂದು ಮಿಕ್ಸಿಗೆ ಹಾಕ್ಕೊಳ್ಳುವ. ನೋಡಿ, ನಾನಿಲ್ಲೊಂದು 3ರಿಂದ 4 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಪಪ್ಪಾಯ ಸ್ವಲ್ಪ ಸ್ವೀಟ್ ಜಾಸ್ತಿ ಉಂಟು, ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್, ಹಾಗೆ ನಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ನುಣ್ಣಗೆ ರುಬ್ಬುವ. ನೋಡಿ, ಈ ಹದದಲ್ಲಿ ಪಪ್ಪಾಯದ ರಸವನ್ನು ರೆಡಿ ಮಾಡ್ಕೊಳ್ಬೇಕು. ತುಂಬ ನೀರಾಗೋದು ಬೇಡ, ಈ ಹದ ಸರಿ ಉಂಟು. ನೋಡಿ, ನಮ್ಮ ಪಪ್ಪಾಯ ಉಂಟಲ್ಲ ಸ್ವಲ್ಪ ಕೂಡ ತರಿ ಇರಬಾರ್ದು. ಆ ಥರ ನಿಮಗೆ ತರಿ ಇದ್ದರೆ ಉಂಟಲ್ಲ ಐಸ್ ಕ್ಯಾಂಡಿ ಒಡೆಯುವ ಚಾನ್ಸಸ್ ಇರ್ತದೆ. ಇನ್ನಿದನ್ನು ನಾವು ಮೌಲ್ಡಿಗೆ ಹಾಕ್ಕೊಳ್ಳುವ. ನೋಡಿ, ಐಸ್ ಕ್ಯಾಂಡಿ ಮೌಲ್ಡ್ ಈ ಥರ ಸಿಗ್ತದೆ. ನಿಮ್ಮ ಹತ್ರ ಈ ಥರ ಐಸ್ ಕ್ಯಾಂಡಿ ಮೌಲ್ಡ್ ಇಲ್ಲದಿದ್ದರೆ ಲೋಟಕ್ಕೆ ಹಾಕ್ಕೊಂಡು ಕೂಡ ಐಸ್ ಕ್ಯಾಂಡಿ ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಒಂದು ಮುಕ್ಕಾಲಾಗುವಷ್ಟು ಹಾಕಿದರೆ ಸಾಕಾಗ್ತದೆ. ಇನ್ನು ಎಲ್ಲದಕ್ಕೂ ಕ್ಯಾಪ್ ಹಾಕ್ತಾ ಬರುವ. ಇನ್ನು ಇದರ ಒಳಗಡೆ ಐಸ್ ಕ್ಯಾಂಡಿ ಕಡ್ಡಿಯನ್ನು ಈ ಥರ ಇಡ್ತಾ ಬರುವ. ಮಧ್ಯದಲ್ಲಿ ಇಟ್ಟರೆ ನಮ್ಮ ಕ್ಯಾಂಡಿ ಆ ಕಡೆ ಈ ಕಡೆ ಹೋಗುವುದಿಲ್ಲ, ಮಧ್ಯದಲ್ಲೇ ಇರ್ತದೆ. ಎಲ್ಲ ಮೌಲ್ಡಿಗೆ ಪಪ್ಪಾಯ ರಸವನ್ನು ಹಾಕಿ ಆಯಿತು. ಇನ್ನಿದನ್ನು ಹಾಗೆ ಫ್ರೀಝರಲ್ಲಿ ಇಟ್ಟರೆ ಆಯಿತು. ಗಟ್ಟಿಯಾದ ನಂತರ ಒಳ್ಳೆಯದಾಗ್ತದೆ ನಮಗೆ ತಿನ್ನಲಿಕ್ಕೆ. ನಮ್ಮ ಪಪ್ಪಾಯ ಐಸ್ ಕ್ಯಾಂಡಿ ರೆಡಿಯಾಗಿದೆ ನೋಡಿ. ನಿಧಾನಕ್ಕೆ ಮುಚ್ಚಳ ಎಲ್ಲ ತೆಗೆಯುವ. ಎಷ್ಟು ಚಂದ ಬಂದಿದೆ ನೋಡಿ ನಮ್ಮ ಪಪ್ಪಾಯ ಐಸ್ ಕ್ಯಾಂಡಿ. ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ನೋಡುವಾಗಲೇ ತಿನ್ನುವ ಅಂತೇಳಿ ಅನ್ನಿಸ್ತಾ ಉಂಟು ನೋಡಿ, ಅಷ್ಟು ಚಂದ ಉಂಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪಪ್ಪಾಯ ಕ್ಯಾಂಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.